ಕೆಲವೊಮ್ಮೆ ಹೇಗೆ ಜೀವನ ಕಷ್ಟ ಆಗತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದ್ದ ಸೂರನ್ನ ಕಳ್ಕೋತೀವಿ, ನಮ್ಮದಲ್ಲದ ತಪ್ಪಿಗೆ ಅಥವಾ ಯಾರೋ ಏನೋ ಹೇಳಿರ್ತಾರೆ ಅಂತಲ್ಲಿ ಹೋಗಿರ್ತೀವಿ. ನಮಗೆ ಗೊತ್ತಿರಲ್ಲ ಅದು ಕಾನೂನಲ್ಲಿ ಅಕ್ರಮ ಆಗಿದೆ ಅಂತ, ಹೋಗ್ಬಿಡುತ್ತೆ. ಹೋಗಲಿ, ನಮ್ಮನ್ನು ನಂಬಬಹುದಾದಂಥವರು ಪತಿ ಕುಟುಂಬ ಇವೆಲ್ಲ ಉಳಿಸತ್ತೆ ಅಂದರೆ ಅದು ಉಳಿಸಲ್ಲ, ಅದು ಖಾಲಿ ಮಾಡಿಬಿಡುತ್ತೆ. ನಂತರ ಜನರಿಗೆ ಹೆದರ್ಕೊಂಡು ಬದುಕಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇಂಥ ಸಂದರ್ಭದಲ್ಲಿ ಆಗಬಹುದಾದ ಒಂದೇ ಅನಿಸತ್ತೆ, ಫಾರ್ ಎ ಶಾರ್ಟ್ ಟರ್ಮ್ಗೆ ಏನಾದರೂ ಒಂಚೂರು ಸಹ ಹೆಲ್ಪ್ ಆದರೆ ಮಕ್ಕಳುಗಳಿಗೆ ಒಳ್ಳೆಯದಾಗತ್ತೆ ಅಂತ ನನ್ನ ಲೆಕ್ಕಾಚಾರ. ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಬೆಂಗಳೂರಿನಿಂದನೇ ಬಂದಿರೋ ಕತೆ. ಹೀಗೆ ಅದೊಂದು ಮುದ್ದಾದ ತುಂಬು ಕುಟುಂಬ. ಆ ಕುಟುಂಬದ ಮೇಲೆ ಅದ್ಯಾವ ವಕ್ರದೃಷ್ಟಿ ಬಿತ್ತೋ ಇಡೀ ಕುಟುಂಬವೇ ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ ಆಗೋಯ್ತು. ಮನೆಯ ಯಜಮಾನ ಸತ್ತ, ನೆತ್ತಿ ಮೇಲೆ ಇದ್ದ ಸೂರು ನೆಲ ಕಚ್ಚಿತು. ಕೊನೆಗೆ ಜೀವನಕ್ಕಾಗಿ ಮಹಿಳೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾಳೆ. ಹೌದು, ಬೆಂಗಳೂರಿನ ಹರಿನಗರದ ನಿವಾಸಿ ಮಂಜುಳಾ ತನ್ನೆರಡು ಮಕ್ಕಳ ಜೊತೆ ಒಂದೊಳ್ಳೆ ಜೀವನಕ್ಕಾಗಿ ಪರಿತಪಿಸ್ತಾ ಇದ್ದಾಳೆ. ಮಂಜುಳಾ ಈ ಹಿಂದೆ ಹರಿನಗರದ ಬಳಿ ಮನೆಯೊಂದರಲ್ಲಿ ಗಂಡನ ಜೊತೆಯಲ್ಲಿ ಇದ್ರೂ ಬೇಜವಾಬ್ದಾರಿ ಗಂಡ ಮದ್ಯದ ದಾಸನಾಗಿ ಅನಾರೋಗ್ಯದಿಂದ 2 ವರ್ಷದ ಹಿಂದೆ ಸಾವನ್ನಪ್ಪಿದ್ರು. ಇತ್ತ ಬಿಬಿಎಂಪಿ ರಾಜಕಾಲುವೆ ಒತ್ತುವರಿ ಅಂತ ಮನೆ ಕೆಡು ಹಾಕಿದ್ರು. ಸ್ಮಶಾನದ ಬಳಿ ಶೆಡ್ ಒಂದನ್ನ ಹಾಕೊಟ್ರು. ಗಾಯದ ಮೇಲೆ ಬರೆ ಇಲ್ದಂತಾಗಿದ್ದಂತಹ ಮಂಜುಳಾ ಕುಟುಂಬಕ್ಕೆ ಸಂಕಷ್ಟದ ಸರಮಾಲೆ ನಿಂತೇ ಇರಲಿಲ್ಲ. ಮಕ್ಕಳನ್ನ ಅಂಗೈಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಕೆಲಸಕ್ಕಾಗಿ ಅಲಿದ್ರೂ ಕೂಡ ಕೆಲಸ ಸಿಗದೇ ಇದ್ದಾಗ ಬೇರೆ ದಾರಿ ಕಾಣದೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ಮಕ್ಕಳ ಶಿಕ್ಷಣ ಮತ್ತು ಆರೈಕೆ ಮಾಡ್ತಿದ್ದಾಳೆ ಈ ಗಟ್ಟಿಗಿತ್ತಿ ಮಂಜುಳಾ. ಇಂತಹ ದಯನೀಯ ಸ್ಥಿತಿಯಲ್ಲಿರುವ ಈ ಮಹಿಳೆ ನನಗೆ ಹಣದ ಸಹಾಯ ಬೇಡ, ಬದಲಿಗೆ ಒಂದು ಕೆಲಸ ಕೊಡಿಸಿ ದುಡಿದು ಮಕ್ಕಳನ್ನ ಸಾಕ್ತೀನಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ದುಡಿದು ಬದುಕಬೇಕೆಂಬ ಈಕೆಯ ಛಲ ಬೆಳಕು ಕಾರ್ಯಕ್ರಮದ ಗಮನ ಸೆಳೆದಿದೆ. ಆಲ್ ರೈಟ್, ಈ ಪ್ರಕರಣದಲ್ಲಿ ತಾಯಿ ಮಂಜುಳಾ, ನೀವಮ್ಮ, ಮಗ ಅರುಣ್, ಮಿಥುನ್, ನೀನಾ? ನೀನು ಮಿಥುನ್ನಾ? ನಿನ್ನ ಹೆಸರೇನು? ಮಿಥುನ್. ಎಷ್ಟನೇ ಕ್ಲಾಸ್? 1. ಅವಳು ಶ್ರಾವಣಿ. ನೀನು ಎಷ್ಟನೇ ಕ್ಲಾಸ್? 6. ಏನಾಗಬೇಕು ಅಂತಿದೀಯಾ ನೀನು? ಕಲೆಕ್ಟರ್. ಯಾಕೆ? ಅಮ್ಮನ್ನ ಚೆನ್ನಾಗಿ ಸಾಕಕ್ಕೆ. ಅದಾದರೆ ಮಾತ್ರ ಸಾಕಾಗತ್ತೆ ಅಂದ್ಕೊಂಡಿದ್ಯಾ? ಅಥವಾ ಅದಾಗೇ ಆಗ್ತೀನಿ ಅಂತ ಗ್ಯಾರಂಟಿ ಏನು? ಒಂದು ವೇಳೆ ಅದಾಗದೆ ಹೋದ್ರೆ ಏನು ಮಾಡ್ತೀಯಾಗ? ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಗೊತ್ತಾ? ಈಗ ಗೊತ್ತಿಲ್ಲ. ಈಗ 6ನೇ ಕ್ಲಾಸು, 10ನೇ ಕ್ಲಾಸ್ವರೆಗೂ ಚೆನ್ನಾಗಿ ಓದು ಫಸ್ಟು, ಗೊತ್ತಾಯ್ತಾ? 10ನೇ ಕ್ಲಾಸಲ್ಲಿ ನಿನಗೆ ಎಷ್ಟೋ ಮಾರ್ಕ್ಸ್ ಬರುತ್ತೆ. ಆಗ ಡಿಸೈಡ್ ಮಾಡು, ನಾನು ಯಾವ ಕಡೆ ಹೋಗ್ತೀನಿ, ಸೈನ್ಸ್ಗೆ ಹೋಗ್ತೀನಾ, ಕಾಮರ್ಸ್ಗೆ ಹೋಗ್ತೀನಾ, ಎಲ್ಲಿಗೆ ಹೋಗ್ತೀನಿ ಅಂತ ಡಿಸೈಡ್ ಮಾಡು. ಆಮೇಲೆ PUC ಪಾಸ್ ಆಗಬೇಕು ನೀನು. PUCಲಿ ಒಳ್ಳೆ ಮಾರ್ಕ್ಸ್ ಬಂದ ಮೇಲೆ ಇವೆಲ್ಲ ಯೋಚನೆ ಸ್ಟಾರ್ಟ್ ಮಾಡು. ಏನೋ ನಾನು ಏನಾಗಬೇಕು ಅಂತ, ಗೊತ್ತಾಯ್ತಾ ನಿನಗೆ? ಹಾಂ, ಅಲ್ಲಿವರೆಗೂ ಚಿಂತೆ ಮಾಡಬೇಡ. ನೀನು SLCಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಬಂದರೆ ನಾನು ನಿನಗೊಂದು ಒಳ್ಳೆ ಸ್ಕೂಲ್ ಕೊಡಿಸ್ತೀನಿ. ನಿಂದೀಗ ಐಡಿಯಾ ಏನಿರ್ಬೇಕು ಹೇಳು? ಬರೀ ನಿನ್ನ ಕೆಲಸ ಓದೋದು ಅಷ್ಟೇ ಇಟ್ಕೋ ಸಾಕು. ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನಿರು, ಆರಾಮಾಗಿ ಓದ್ತಾ ಇರು. ಎಷ್ಟಾಗತ್ತೆ ಅಷ್ಟು ಮುಗಿಸ್ಕೊಂಬಿಡು, ಆಮೇಲೆ ನೋಡೋಣ ಮಿಕ್ಕಿದ್ದನ್ನು. ನೀನು ಚೆನ್ನಾಗಿ ಓದ್ಬಿಟ್ರೆ ನೀನು ಒಳಗೆ ನೋಡ್ಕೋಬೋದು. ನೀವು ಓದ್ದೇ ಹೋದ್ರೆ ಏನಾಗುತ್ತೆ ಆಮೇಲೆ? ಏನೂ ಆಗಕ್ಕ. ಎಕ್ಸಾಕ್ಟ್ಲಿ, ಗೊತ್ತಾಯ್ತಾ? ಈಗ ಎಷ್ಟು ಬರ್ತಿದೆ ಮಾರ್ಕ್ಸ್ ಎಲ್ಲ? ಈಗ ಔಟ್ ಆಫ್ ಔಟ್ ಬರ್ತಿದೆ. ವಾವ್,
ರಿಯಲಿ? ಎಸ್. ಬ್ರಿಲಿಯಂಟ್. ಚೆನ್ನಾಗಿ ಓದು ಹಂಗಾರೆ. ನಿನ್ಗೇನಾದ್ರು ಓದಲು ಕಷ್ಟ ಆದರೆ ನನ್ನ ಹತ್ರಕ್ಕೆ ವಾಪಸ್ ಬಾ, ಗೊತ್ತಾಯ್ತಾ? ನಾನು ಹೇಳ್ತೀನಿ, ಅಲ್ಲಿ ಟೀಚರ್ಗೆ ಹೇಳ್ತೀನಿ, ಮತ್ತೊಬ್ರಿಗೆ ಹೇಳ್ತೀನಿ, ಇನ್ನೊಬ್ರಿಗೆ ಹೇಳ್ತೀನಿ. ನನ್ನ ಹತ್ರ ತುಂಬ ಹುಡುಗರು ಇಂಥರ್ದವೇ ಬಂದಿವೆ. ಅವೆಲ್ಲ ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ಮೆಡಿಕಲ್ ಓದ್ತಿದ್ದಾರೆ ಅವರೆಲ್ಲ. ನೀನು ಚೆನ್ನಾಗಿ ಓದು ಫಸ್ಟು, ಆಮೇಲೆ ನೋಡೋಣ. ಇಂಗ್ಲೀಷ್ ಮೀಡಿಯಮ್ಮಾ? ಇಲ್ಲ, ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಮ್ ಇದೆಯಾ? ಆಲ್ ರೈಟ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಔಟ್ ಆಫ್ ಔಟಾ ನೀನು? ವೆರಿ ಗುಡ್ 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 ಗುಡ್. ಈಗ ನಿಮ್ಮ ಮನೆ ಯಾಕೆ ಹೊಡೆದೋಯ್ತಮ್ಮ ಅದು? ಅದು ರಾಜಕಾಲುವೆ ಬಂತು ಸರ್. ನಿಮ್ಗೆ ಗೊತ್ತಿರಲಿಲ್ವಾ? ಗೊತ್ತಿರಲಿಲ್ಲ. ಅವಾಗ ಇವನು ಹುಟ್ಟಿದ್ದ ಬಾಣಂತಿ ನಾನು. ಅದು ಮೋಸವಾಗಿ ಸ್ವಲ್ಪ ಹೊಡೆದಾಕ್ಬಿಟ್ರು ಅವರು. ಬಿಲ್ಡಿಂಗ್ ಅವ್ರು ಸ್ವಲ್ಪ ಉಳ್ಸಕ್ಕೆ ಹೋಗಿ ನಮ್ಮದು ಉಳ್ಕೋತಾ ಇತ್ತು, ಸ್ವಲ್ಪ ಹೋಗಿ ಅದು ಜಾಸ್ತಿ ಹೋಗ್ಬಿಡ್ತು. ನಿಮ್ಮ ಸ್ವಂತ ಜಾಗನ? ನಮ್ಮ ಅಪ್ಪ ತಗೊಂಡಿದ್ವಿ. ರಾಜಕಾಲುವೆ ಮೇಲೆ ಇದಕ್ಕೆ ಏನು ಕಾಸು ಕೊಡಲಿಲ್ಲ ಯಾರು? ಕಾಸು ಕೊಡಲಿಲ್ಲ. ಆಮೇಲೆ 8-9 ತಿಂಗಳು ರೋಡಲ್ಲೇ ಇದ್ದರು. ಅಂಗಡಿಗಳು ಮುಂದೆನೇ ಮಲ್ಕೊಳ್ಳೋರು. ಅವಾಗ ನಾವು ಬಿಟ್ಟು ಬರ್ತಿರ್ಲಿಲ್ಲ ನಮ್ಮ ಅತ್ತೆ ಮನೆಯಲ್ಲಿ. ನಮ್ಮ ಮಾವ ಇದ್ದರು, ನಮ್ಮ ಅತ್ತೆ ತೀರೋಗಿದ್ರು. ಅವರು ಕರ್ಕೊಬಂದು ಇಟ್ಕೊಳ್ಳಿ ಅಂತ ಫಸ್ಟ್ ಹೇಳೋರು. ಮನೆ ಕೊಡ್ತೀನಿ ಅಂತಲೇ ಮದುವೆ ಮಾಡಿದ್ದು. ನಮ್ಮ ಅಕ್ಕದಿರು ಚಿಕ್ಕ ವಯಸ್ಸಲ್ಲೇ ಹೋಗಿದ್ರು ಇಬ್ಬರು. ನಮ್ಮೂರು ಇದೇ ಊರೇನೆ, ಹುಟ್ಟಿರೋದು ಇಲ್ಲೇ ಬೆಂಗಳೂರು. ಇವಳು ದೊಡ್ಡವಳ? ಅವಳು ದೊಡ್ಡವಳು. ಒಂದು ಜ್ಞಾಪಕ ಇಟ್ಕೋ ಶ್ರಾವಣಿ, ಯಾರು ನಿನಗೆ ತಮಾಷೆ ಮಾಡಿದ್ರೆ, ಅರ್ಥ ಆಯ್ತಾ? ಯಾರಾದರೂ ನಿನಗೆ ಅವಮಾನದ ಥರ ಮಾತಾಡಿದ್ರೆ ನೀನು ಅದನ್ನು ಕೇಳಿಸ್ಕೊಂಡ್ರೆ ಚಿಕ್ಕವಳಾಗ್ತೀಯ. ಕೇಳಿಸ್ಕೊಬೇಡ, ಅರ್ಥ ಆಯ್ತಾ? ಏನಾದ್ರು ಮಾತಾಡ್ಕೊಳ್ಳಿ, ಡೋಂಟ್ ಕೇರ್ ಅನ್ನು. ನೀ ಕೇರ್ ಮಾಡಬೇಕಾಗಿರೋದು ಒಂದೇ, ಓದೋ ಕಡೆ. ಏನಾದ್ರು ಮಾತಾಡ್ಕೊಳ್ಳಿ. ಈಗ ಮಾತಾಡ್ತಿರೋರು ನೀ ನಾಳೆ ಚೆನ್ನಾಗಿ ಓದಿ ದೊಡ್ಡವಳಾದ ತಕ್ಷಣ ಅವರೇ ಬಂದು ಕ್ಯೂ ನಿಂತ್ಕೋತಾರೆ ನಿನ್ನನ್ನು ಮಾತಾಡ್ಸೋಕ್ಕಾಗ. ಆಗ ನಿನ್ನನ್ನು ಇಟ್ಕೊಳ್ಳೋಕೆ ಜಾಗನೇ ಇಲ್ಲ ಅವ್ರಿಗೆ, ಎಲ್ಲರಿಗೂ ನೀನು ಬೇಕಾಗ. ಅದೆಲ್ಲ ಆಗೋದು ಯಾವುದರಿಂದ? ಅಷ್ಟೇ ಜ್ಞಾಪಕ ಇಟ್ಕೊ. ಅಲ್ಲಿವರೆಗೂ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಡು. ನಿಮ್ಮ ಇಷ್ಟ ಬಂದಂಗೆ ಮಾತಾಡ್ಕೊಳ್ಳಿ ಅಂತನು. ಗೊತ್ತಾಯ್ತಾ ನಿನಗೆ? ಫಾಲೋ ಮಾಡಿ ನಾನು ಹೇಳಿದ್ದೀನಿ ಐಡಿಯಾ. ನಾನು ಅದೇ ಮಾಡಿರೋದು. ಯಾರೇನು ಮಾತಾಡಿದ್ರು ನಾನು ಕೇರೇ ಮಾಡಿಲ್ಲ. ಇವತ್ತು ಹೆಂಗಿದ್ದೀನಿ ನೋಡು. ಇಲ್ವಾ? ಚೆನ್ನಾಗಿದ್ದೀನಾ ಇಲ್ವಾ? ಮತ್ತೆ ಕಷ್ಟಪಡಬೇಕು. ಯಾರೋ ಮಾತಾಡಿದ್ರು ಅಂತ ತಲೆ ಕೆಡ್ಸ್ಕೊಂಡ್ರೆ ನಾಳೆ ಅವ್ರು ಬರ್ತಾರೇನಾ? ಮತ್ತೆ ಹಾಂ, ನಿನಗೆ ನೋಡೋಣ, ಒಂದು ವ್ಯವಸ್ಥೆ ಏನೋ ಮಾಡ್ತಾರೆ ನಮ್ಮ ಹುಡುಗರು, ನೋಡೋಣ. ನನ್ನ ಹಳೆಯ ಮಿತ್ರರು ಮತ್ತು ಇಂಥ ವಿಚಾರದಲ್ಲಿ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡ್ಬೋದಾದಂಥ ನಮ್ಮ ವಾರ್ತಾ ಇಲಾಖೆ ನಿರ್ದೇಶಕರು ಈಸ್ ಮೋರ್ ಎ ಹ್ಯೂಮನ್ ಬೀಯಿಂಗ್ ದ್ಯಾನ್ ಎ ಪೊಲೀಸ್ ಆಫೀಸರ್. ಹೇಮಂತ್ ನಿಂಬಾಳ್ಕರ್ ಅವರೀಗ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾನು ಇಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಸರ್. ಇಂಥ ಸಂದರ್ಭದಲ್ಲಿನೇ ನಾವು ಮಾತಾಡಬೇಕು. ನಾನು ಐ ಆಮ್ ಸೋ ಹ್ಯಾಪಿ ಐ ಆಮ್ ಸ್ಪೀಕಿಂಗ್ ಟು ಯು ಈ ಅವತಾರದಲ್ಲಿ ನಿಮ್ಮ ಜೊತೆ. ನನಗೆ ಈ ಲೇಡಿಗೆ ನಿಮ್ಮ ಹತ್ರ ಕಳಿಸ್ಕೊಡ್ತೀನಿ. ಎಸ್ ಸರ್. ವಾಟ್ ಎವರ್ ಬೆಸ್ಟ್ ಯು ಕ್ಯಾನ್ ಯು ಡೂ ಇಟ್ ಸರ್. ಸರ್ ಆ ಕತೆ ನಾನು ಕೇಳಿದ್ದೀನಿ. ಅವರಿಗೆ ಏನು ಈ ಅಮ್ಮಗೆ ಮತ್ತೆ ಅವರ ಮಕ್ಕಳಿಗೆ ಏನು ಶಕ್ತಿ ತುಂಬಲಿಕ್ಕೆ ತಮ್ಮಿಂದ ಪ್ರಯತ್ನ ನಡೀತಾ ಇದೆ. ಅವರ ದಾರಿಗೆ ಬೆಳಕು ತಂದು ತಾವು ಅವರಿಗೆ ದಾರಿ ತೋರಿಸ್ತಾ ಇದ್ದೀರಾ. ಬಹಳ ಬಹಳ ಮಹತ್ವದ ವಿಷಯ. ನನಗೆ ಯಾವಾಗ್ಲೂ ಅದೇ ಅನಿಸುತ್ತೆ. ಬೆಳಕು ಯಾವಾಗ ನೋಡ್ತೀನಿ, ಬೆಳಕು ಒಂದು ಪ್ರಾತಿನಿಧಿತ್ವ. ಏನಂದ್ರೆ ಈ ಬೆಳಕು ತೋರಿಸ್ಲಿಕ್ಕೆ ಶಕ್ತಿ ಭಗವಂತ ಎಲ್ಲರಿಗೆ ಕೊಟ್ಟಿದ್ದಾನೆ. ಒಬ್ಬೊಬ್ಬ ಈ ತರ ದೀಪ ತಗೊಂಡು ತಿರುಗಾಡಿದ್ರೆ ಸಮಸ್ಯೆನೇ ಉಳಿಯಲ್ಲ ಸರ್. ಈ ಒಂದು ಉದಾಹರಣೆ ತಾವು ಏನು ಮಾಡ್ತಾ ಇದ್ದೀರಾ ಪಬ್ಲಿಕ್ ಟಿವಿ ಮುಖಾಂತರ, ಬಹಳ ಖುಷಿ ಸಂತಸ ತರುವಂತ ವಿಷಯ. ನಾನು ಕೆಲವು ಸರಿ ಜೋಕ್ ಮಾಡ್ತಿರ್ತೀನಿ ನನ್ನ ಫ್ರೆಂಡ್ಸ್ ಹತ್ರ, ನಾನು ಐ ಆಮ್ ದ ಬಿಗ್ಗೆಸ್ಟ್ ಬೆಗ್ಗರ್ ನಾನು ಅಂತ. ತೊಂದರೆ ಇಲ್ಲ ಸರ್. ನಾನು ಬಹಳ ಜೋಕ್ ಮಾಡ್ತೀನಿ. ನನ್ನಂತ ಬೆಗ್ಗರ್ ಇನ್ನೊಬ್ಬ ಇಲ್ಲ. ನಾನು ಈ ಕೆಲಸಕ್ಕೋಸ್ಕರ ಯಾರ ಹತ್ರ ಬೇಕಾದ್ರೂ ಭಿಕ್ಷೆ ಕೇಳ್ತೀನಿ ಅಂತ. ಇಂಥ ಭಿಕ್ಷೆ ಬೇಡ್ಕೊಳ್ಳಿಕ್ಕೆ ದೇವರು ಇನ್ನೂ ನಿಮ್ಗೆ ಬಡವ ಮಾಡ್ಲಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸರ್, ಸೋ ನೈಸ್ ಆಫ್ ಯು. I will be ever grateful to you for the support you give it to that lady. No, we will take care of it. So nice, take care of her. So nice. We will try to show that light in our own capacity. Thank you, sir. So nice of you. ನಮಸ್ಕಾರ.
ನನ್ನ ಕೊಲೀಗ್ಸ್ಗೆ ಹುಡುಗರಿಗೆ ಹೇಳ್ತೀನಿ, ಸರ್. ನಿನ್ನಲ್ಲಿ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರು ನಿನಗೆ ಮಾಡ್ಲಿಕ್ಕೆ ಆಗಬಹುದಾದ ಒಂದು ಕೆಲಸ ಕೊಡ್ತಾರೆ. ಹ್ಞೂ ಸರ್. ಅರ್ಥ ಆಯ್ತಾ? ಹ್ಞೂ ಸರ್, ಮಾಡ್ತೀನಿ. ನಿನಗೆ ಎಷ್ಟೋ ಕೊಡ್ತಾರೆ, 10,000ನೋ 15,000ನೋ ಎಷ್ಟೋ ನಿಂಗೆ ಸಂಬಳ ಕೊಡ್ತಾರೆ ಅವ್ರು ಎಷ್ಟೋ ಕೊಡ್ತಾರೆ. ಅದ್ರಲ್ಲಿ ನಿಂಗೆ ಕಡಿಮೆ ಕೊಡಲ್ಲ ಅವ್ರೇನು, ಎಷ್ಟೋ ಒಂದು ಅಮೌಂಟ್ ಇರುತ್ತೆ ಅವ್ರ ಹತ್ರ. ಅವ್ರದ್ದು ಅದೊಂದು ಆಫೀಸ್, ಅದು ಸರ್ಕಾರದ ಆಫೀಸ್, ಅದು ಕೊಡ್ತಾರೆ ನಿನಗೆ. ಹೋಗಲ್ಲಿ ಮಾಡು, ಅವಳನ್ನ ಚೆನ್ನಾಗಿ ಓದಿಸು. ಗೊತ್ತಾಯ್ತಾ? ನಿನ್ಗೆ ಅವಳನ್ನು ಓದಿಸೋದು ಇವನನ್ನು ಓದಿಸೋದು ಎರಡೇ ಇರೋದು ನಿನಗೆ ಕೆಲಸ. ಒಂದು ಹೊತ್ತಲ್ಲಿ ಊಟ ಇಲ್ದಿದ್ರು ಪರವಾಗಿಲ್ಲ, ಇಟ್ಸ್ ಓಕೆ, ತಲೆ ಕೆಡ್ಸ್ಕೊಬೇಡ, ಓದ್ಬಿಡು. ಈಗ ಅವ್ರನ್ನ ಏನಕ್ಕೆ ಮಾತಾಡ್ಸಿಸ್ತೆ ಗೊತ್ತಾ? ಅವ್ರದ್ದು ಭಾಳ ದೊಡ್ಡ ಸೀನಿಯರ್ ಪೊಲೀಸ್ ಆಫೀಸರ್ ಅವರು, ಗೊತ್ತಾಯ್ತಾ? ಎಸ್ ಸರ್. ಅವ್ರ ವೈಫು MLA ಎಲ್ಲ ಆಗಿದ್ರು. ಅವರು ಎಲ್ಲ ಕಷ್ಟದಲ್ಲೇ ಬಂದಿದ್ದಾರೆ, ವೈಫ್ ಅಲ್ಲ ಅವರಂತೂ. ಅವರೆಲ್ಲ ಹೆಂಗಾದರು? ಓದಿದ್ದಕ್ಕೆ. ಅದಕ್ಕೋಸ್ಕರ ನಿನಗೆ ಅವ್ರಿಗೆ ಕೇಳಿಸಕ್ಕೆ ಬಿಟ್ಟಿದ್ದೀನಿ ಇಷ್ಟೊತ್ತು ನಾನು. ಎಸ್. ಗೊತ್ತಾಯ್ತಾ? ಬರೀ ಊರಲ್ಲಿರೋರು ಮಾತಾಡೋದನ್ನು ಕೇಳಿಸ್ಕೊಳ್ಳೋದಲ್ಲ. ನಿನ್ನ ಕಣ್ಣು ಮುಂದೆ ಪುಸ್ತಕ ಸ್ಕೂಲು ನೀನು, ಪುಸ್ತಕ ಸ್ಕೂಲು ನೀನು, ಅಷ್ಟೇ ಸಾಕು. ಇನ್ನು ಯಾರೂ ಬೇಡ ನಿನಗೆ. ಫ್ರೆಂಡ್ ಆದರೂ ಬೇಡ, ಫ್ರೆಂಡ್ ಆಗದಿದ್ರು ಬೇಡ, ಅಷ್ಟು ಮಾಡು ನೀನು. ಹಾಂ, ನೀನು ಹೋಗಮ್ಮ ಅಲ್ಲಿಗೆ, ನಾನು ಕಳಿಸ್ಕೊಡ್ತೀನಿ. ಅವ್ರು ನಿಂಗೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ. ಅವಳನ್ನು ಚೆನ್ನಾಗಿ ಓದಿಸು, ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ. ಅವನಿನ್ನು ಚಿಕ್ಕವನು, ಅವ್ನಿಗೆ ಅರ್ಥವಾಗಲ್ಲ ಏನೂ. ಹಾಂ, ಓಕೆ, ಚೆನ್ನಾಗಿ ಓದಪ್ಪ ನೀನು. ಹಾಂ,